ವಿದೇಶಗಳಲ್ಲಿ ಭಾರತೀಯರು ಹತ್ಯೆಯಾಗ್ತಿರುವ ಸುದ್ದಿ ಆಗಾಗ್ಗೆ ಕೇಳ್ತಾನೆ ಇರ್ತೀವಿ. ಇಂಥದ್ದೇ ಮತ್ತೊಂದು ನ್ಯೂಸ್ ಐರ್ಲೆಂಡ್ನಲ್ಲಿ ವರದಿಯಾಗಿದೆ. ಈ ಬಾರಿ ಅಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರೋದು ನಮ್ಮ ಕಡಬಾದ ಹುಡುಗ. ಎಲ್ಲ ಅಪ್ಪ ಅಮ್ಮಂದಿರ ಥರ ಇವನ ಅಪ್ಪ ಅಮ್ಮ ಕೂಡ ಬೆಟ್ಟದಷ್ಟು ಕನಸು ಕಂಡಿದ್ರು. ಇನ್ನೇನು ಮಗನಿಗೆ ಫಾರಿನ್ನಲ್ಲಿ ಕೆಲಸ ಸಿಕ್ಕಿದೆ, ಇನ್ನು ನಮ್ಮೆಲ್ಲರ ಲೈಫ್ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಕೆಲಸ ಅರಸಿ ಫಾರಿನ್ಗೆ ಹೋದ ಮನೆ ಮಗ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಹಾಗಿದ್ರೆ ಏನಿದು ಕೇಸ್? ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಐರ್ಲೆಂಡ್ನಿಂದ. ಈ ಸ್ಟೋರಿ ಫಾರಿನ್ನದ್ದಾದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಲಿಂಕ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾದ ಕುಟ್ರುಪಾಡಿ ವಿಮಲಗಿರಿಯಲ್ಲಿ 31 ವರ್ಷದ ಸ್ಯಾಂಜೋ ಸುನಿಲ್ ತಮ್ಮ ಕುಟುಂಬದೊಂದಿಗೆ ವಾಸ ಇದ್ರು. ಅಪ್ಪ ಅಮ್ಮ ಇಬ್ಬರು ಸಹೋದರರು. ಇವರದ್ದು ಹ್ಯಾಪಿ ಫ್ಯಾಮಿಲಿ. ಸುನಿಲ್ ಎಜುಕೇಷನ್ ಮುಗಿದ ಮೇಲೆ ಕೆಲಸ ಅರಸಿ ಇಸ್ರೇಲ್ಗೆ ಶಿಫ್ಟ್ ಆಗಿದ್ರು. ಅಲ್ಲಿ ಎಲ್ಲ ಚೆನ್ನಾಗಿತ್ತು, ಕೈ ತುಂಬ ಸಂಬಳ, ಲೈಫ್ ಸೆಟ್ ಆಗಿತ್ತು. ಹೀಗಿರುವಾಗ ಮಗನಿಗೆ ಮದುವೆ ವಯಸ್ಸಾಯ್ತಲ್ಲ ಅಂತ ಮನೆಯವರು ಸ್ಯಾಂಜೋ ಸುನಿಲ್ಗೆ ಒಂದೊಳ್ಳೆ ಹುಡುಗಿ ನೋಡಿ ಮದುವೆ ಫಿಕ್ಸ್ ಮಾಡಿದ್ರು. ಹುಡುಗಿ ಹೆಸರು ಲಿಶ್ಮಾ ಫಿಲಿಪ್. ಇವರು ಒಬ್ಬ ನರ್ಸ್. ಲಿಶ್ಮಾ ಐರ್ಲೆಂಡ್ನಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಲಿಶ್ಮಾ ಫಿಲಿಪ್ ಕೂಡ ಕಡಬಾದವ್ರೆ. ಕಳೆದ ವರ್ಷ ಗ್ರ್ಯಾಂಡ್ ಆಗಿ ಇಬ್ಬರ ಮದುವೆ ಮಾಡಲಾಯಿತು. ಇಬ್ರು ತುಂಬಾ ಖುಷಿಯಲ್ಲಿದ್ರು, ಎಲ್ಲ ಚೆನ್ನಾಗಿತ್ತು. ಮದುವೆ ಆದ್ಮೇಲೆ ಸ್ವಲ್ಪ ದಿನ ಭಾರತದಲ್ಲಿದ್ದು ಇಬ್ಬರು ತಮ್ಮ ತಮ್ಮ ಕೆಲಸಕ್ಕೆ ರಿಟರ್ನ್ ಹೋಗಿದ್ರು. ಸುನಿಲ್ ಇಸ್ರೇಲ್ಗೆ ಹೋದ್ರೆ ಲಿಶ್ಮಾ ಐರ್ಲೆಂಡ್ಗೆ ಹೋಗಿದ್ರು. ಲಿಶ್ಮಾ ಐರ್ಲೆಂಡ್ನ ಡಬ್ಲಿನ್ ನಗರದ ಫಿಂಗ್ಲಾಸ್ನ ಚಾರ್ಲ್ಸ್ ಟೌನ್ನಲ್ಲಿ ಒಂದು ಮನೆ ಮಾಡ್ಕೊಂಡಿದ್ರು. ಇಬ್ರು ಬೇರೆ ಬೇರೆ ದೇಶದಲ್ಲಿ ಇದ್ದಿದ್ರಿಂದ ಪ್ರತಿದಿನ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ತಮ್ಮ ತಮ್ಮ ಕೆಲಸದ ಬಗ್ಗೆ, ವರ್ಕ್ ಪ್ರೆಷರ್ ಬಗ್ಗೆ, ಅಲ್ಲಿನ ವಾತಾವರಣದ ಬಗ್ಗೆ ಶೇರ್ ಮಾಡ್ಕೋತಾ ಇದ್ರು. ಇಬ್ರು ತುಂಬಾ ಅನ್ಯೋನ್ಯವಾಗಿದ್ರು. ಲಿಶ್ಮಾ ಐರ್ಲೆಂಡ್ನಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರೆ ಇತ್ತ ಸುನಿಲ್ ಕೂಡ ಇಸ್ರೇಲ್ನಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದ. ಹೀಗಿರುವಾಗ ಅದು ಜನವರಿ 2026. ಲಿಶ್ಮಾರನ್ನ ನೋಡೋಕೆ ಸುನಿಲ್ ಐರ್ಲೆಂಡ್ಗೆ ಹೋಗ್ತಾನೆ. ಐರ್ಲೆಂಡ್ನ ಫಿಂಗ್ಲಾಸ್ನ ಚಾರ್ಲ್ಸ್ ಟೌನ್ನ ಮನೆಗೆ ಹೋಗ್ತಾರೆ. ಮದುವೆ ಆಗಿ ಬರೀ 1 ವರ್ಷ ಆಗಿದೆ. ನಾವಿಬ್ರು ಒಟ್ಟಿಗೆ ಸಮಯ ಕಳಿಬೇಕು, ದೂರ ಇರೋದು ಬೇಡ, ಒಟ್ಟಿಗೆ ಎಲ್ಲಾದ್ರೂ ಒಂದ್ ಕಡೆ ಇರೋಣ ಅಂತ ಮಾತಾಡ್ತಾರೆ. ಸರಿ ಅಂತ ಇಬ್ರು ಡಿಸೈಡ್ ಮಾಡ್ತಾರೆ. ಅದರಂತೆ ಸುನಿಲ್ ತಾನೇ ಇನ್ನು ನಾನು ಇಸ್ರೇಲ್ಗೆ ಹೋಗಲ್ಲ, ಐರ್ಲೆಂಡ್ನಲ್ಲೇ ಇದ್ದು ಏನಾದ್ರೂ ಹೊಸ ಕೆಲಸ ಹುಡುಕ್ತೀನಿ ಅಂದಿದ್ದ. ಅದಕ್ಕೆ ಲಿಶ್ಮಾ ಎಸ್ ಅಂದಿದ್ರು. ಸುನಿಲ್ ಐರ್ಲೆಂಡ್ನಲ್ಲೇ ಉಳ್ಕೊಂಡ. ಎಲ್ಲ ಕಡೆ ರೆಸ್ಯೂಮ್ ಫಾರ್ವರ್ಡ್ ಮಾಡ್ತಾನೆ, ಕೆಲಸ ಹುಡುಕೋಕೆ ಆರಂಭಿಸ್ತಾನೆ. ಅವತ್ತು 19 ಫೆಬ್ರವರಿ 2026. ಸುನಿಲ್ ಐರ್ಲೆಂಡ್ಗೆ ಬಂದು ಸರಿಯಾಗಿ 1 ತಿಂಗಳೂ ಆಗಿರಲಿಲ್ಲ. ಎಂದಿನಂತೆ ಲಿಶ್ಮಾ ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ರೆಡಿಯಾಗಿ ತನ್ನ ಕೆಲಸಕ್ಕೆ ಹೋಗ್ತಾರೆ. ಲಿಶ್ಮಾ ಹೋದ ಸ್ವಲ್ಪ ಹೊತ್ತಲ್ಲೇ ಅವರಿಗೆ ಒಂದು ಫೋನ್ ಬಂದಿತ್ತು. ಫೋನ್ನಲ್ಲಿ ಆ ವ್ಯಕ್ತಿ ಹೇಳಿದ ಮಾತು ಕೇಳಿ ಲಿಶ್ಮಾಗೆ ಕಾಲ ಕೆಳಗಿನ ಭೂಮಿ ಸರಿದಿತ್ತು. ಯಾಕಂದ್ರೆ ಆ ವ್ಯಕ್ತಿ, ಲಿಶ್ಮಾ ಅವರೇ, ನೀವು ಈ ಕೂಡಲೇ ನಿಮ್ಮ ಮನೆಗೆ ಬನ್ನಿ, ಇಲ್ಲಿ ಒಬ್ಬ ವ್ಯಕ್ತಿಯ ಶವ ಬಿಗಿದ ಸ್ಥಿತಿಯಲ್ಲಿದೆ, ನೀವು ಬೇಗ ಬನ್ನಿ ಅಂತಾರೆ. ಏನು ಹಾಕೊಂಡಿದ್ದಾರೆ ಅನ್ನೋ ಸುದ್ದಿ ಕೇಳಿದ ಲಿಶ್ಮಾ ಆಘಾತಕ್ಕೊಳಗಾಗಿದ್ರು. ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಹೋಗ್ತಾರೆ. ಕೂಡಲೇ ಅವರನ್ನ ಅದೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಲಿಶ್ಮಾ ಮನೆಯಿಂದ ಹೊರಡಬೇಕಾದ್ರೆ ಮನೆಯಲ್ಲಿ ಇದ್ದಿದ್ದು ಸುನಿಲ್. 28 ದಿನಗಳ ಹಿಂದೆ ಅಷ್ಟೇ ಹೆಂಡತಿಯನ್ನ ನೋಡೋಕೆ ಬಂದವನು. ಇನ್ಮುಂದೆ ನಿನ್ ಜೊತೆನೇ ಇರ್ತೀನಿ, ಎಲ್ಲೂ ದೂರ ಹೋಗಲ್ಲ ಅಂತ ಐರ್ಲೆಂಡ್ನಲ್ಲಿ ಕೆಲಸ ಹುಡುಕ್ತಾ ಇದ್ದವನು ತನ್ನ ಮನೆಯಲ್ಲೇ ನೇಣು ಹಾಕೊಂಡಿದ್ದಾನೆ ಅಂದ್ರೆ ಯಾವ ಹೆಂಡತಿಗೆ ತಾನೇ ಆಘಾತವಾಗಲ್ಲ ಹೇಳಿ. ಇತ್ತ ಐರಿಷ್ ಪೊಲೀಸರು ಲಿಶ್ಮಾ ಮನೆಗೆ ಹೋಗ್ತಾರೆ. 31 ವರ್ಷದ ಸ್ಯಾಂಜೋ ಸುನಿಲ್ ಮನೆಯಲ್ಲಿ ಬಿಗಿದ ಸ್ಥಿತಿಯಲ್ಲಿದ್ದ. ಈ ಮಾಹಿತಿಯನ್ನ ಐರಿಷ್ ಪೊಲೀಸರು ಖಚಿತಪಡಿಸಿದ್ರು. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತಾನೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೇಸಿಕ್ ಇನ್ವೆಸ್ಟಿಗೇಷನ್ ಮುಗಿಸಿ ದೇಹವನ್ನ ಪಿಎಂಗೆ ಕಳಿಸಿದ್ರು. ಸತ್ತವರು ಬೇರೆ ದೇಶದ ಪ್ರಜೆ ಆಗಿರೋದ್ರಿಂದ ಕೆಲವು ಲೀಗಲ್ ಫಾರ್ಮಾಲಿಟೀಸ್ ಇರುತ್ತಲ್ಲ, ಅದನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ. ತನ್ನ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳೋದಕ್ಕೆ ಇಸ್ರೇಲ್ಗೆ ಹೋಗಿದ್ದ. ಮತ್ತೆ ಅಲ್ಲಿಂದ ಹೆಂಡತಿ ಜೊತೆ ಇರಬೇಕು ಅಂತ ಐರ್ಲೆಂಡ್ಗೆ ಬಂದಿದ್ದ ಸ್ಯಾಂಜೋ ಸುನಿಲ್ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಇತ್ತ ಮಗನ ಸಾವಿನ ಸುದ್ದಿ ಕೇಳಿದ ಪೋಷಕರು ದಿಗ್ಭ್ರಾಂತರಾಗಿದ್ದಾರೆ. ನಮ್ಮ ಮಗ ಹೀಗೆ ಮಾಡ್ಕೊಳ್ತಾನೆ ಅಂತ ನಂಬೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಿ ಏನಾಗಿದೆ ನಮಗೆ ಎಕ್ಸಾಕ್ಟ್ ಆಗಿ ಏನೂ ಗೊತ್ತಿಲ್ಲ. ನಮಗೆ ಡಬ್ಲಿನ್ನಲ್ಲಿ ಯಾರೂ ಗೊತ್ತಿಲ್ಲ, ಅಲ್ಲಿ ನಮಗೆ ಯಾರೂ ಸಂಬಂಧಿಕರೂ ಇಲ್ಲ. ಹೀಗಾಗಿ ಅಲ್ಲಿನ ಅಧಿಕಾರಿಗಳ ಮೇಲೆ ನಾವು ಕಂಪ್ಲೀಟ್ ಡಿಪೆಂಡ್ ಆಗಿದ್ದೀವಿ. ಅವರು ಎಷ್ಟು ಮಾಹಿತಿ ಕೊಡ್ತಾರೋ, ಏನು ಹೇಳ್ತಾರೋ ಅಷ್ಟೇ ನಮಗೆ ಗೊತ್ತಿದೆ. ಅಲ್ಲಿನ ಲೀಗಲ್ ಫಾರ್ಮಾಲಿಟೀಸ್ ಮುಗಿಸಿ ಆದಷ್ಟು ಬೇಗ ಮಗನ ದೇಹವನ್ನ ಭಾರತಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಸುನಿಲ್ ಫ್ಯಾಮಿಲಿಯವರು ಭಾರತ ಸರ್ಕಾರದ ನೆರವನ್ನೂ ಕೇಳಿದ್ದಾರೆ. ಆದರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ, ಸಾವು ಹೇಗಾಗಿದೆ ಅನ್ನೋ ಬಗ್ಗೆ ಪಿಎಂ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಸದ್ಯ ಪೊಲೀಸರು ಅಸಹಜ ಸಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಈ ಪ್ರಕರಣದಲ್ಲಿ ಹಲವು ಪ್ರಶ್ನೆಗಳು ಕಾಡ್ತಿವೆ. ಕೆಲಸ ಸಿಗ್ಲಿಲ್ಲ ಅಂತ ಸುನಿಲ್ ಆತ್ಮಹತ್ಯೆ ಮಾಡ್ಕೊಂಡಿರಬಹುದಾ? ಸುನಿಲ್ ಮಾನಸಿಕವಾಗಿ ಜರ್ಜರಿತನಾಗಿದ್ನಾ? ಡಿಪ್ರೆಷನ್ನಲ್ಲಿದ್ನಾ?
ಗಂಡ ಹೆಂಡತಿ ನಡುವೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪ ಆಗಿರಬಹುದಾ? ಅದರಿಂದ ನೊಂದು ತನ್ನ ಜೀವನ ಕೊನೆಗಾಣಿಸಿಕೊಂಡಿರಬಹುದಾ? ಅಥವಾ ಸುನಿಲ್ನನ್ನ ಯಾರಾದ್ರೂ ಕೊಂದಿರಬಹುದಾ? ಕೊಲೆಯಾಗಿದ್ರೆ ಕೊಲೆಯ ಮೋಟಿವ್ ಏನಾಗಿರಬಹುದು? ಈ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸುನಿಲ್ ಪತ್ನಿ ಲಿಶ್ಮಾ ಮೇಲೂ ಪೊಲೀಸರು ಅನುಮಾನ ಪಟ್ಟಿದ್ದಾರೆ. ಸದ್ಯ ಇಷ್ಟೇ ಇನ್ಫಾರ್ಮೇಶನ್ ಎಲ್ಲ ಕಡೆ ಲಭ್ಯವಿರೋದು. ಮತ್ತಷ್ಟು ವಿಚಾರ ಗೊತ್ತಿದ್ರೆ ನೀವು ನಮಗೆ ಕಾಮೆಂಟ್ ಮಾಡಿ ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್.